ಕಾಲೇಜ್ ಮುಂಭಾಗದಲ್ಲಿ NH50 ರಸ್ತೆ ದಾಟಲು ಮೇಲ್ಸೇತುವೆ ಮಾಡುವಂತೆ ವಿದ್ಯಾರ್ಥಿಗಳಿಂದ ಹಾಗೂ ಗ್ರಾಮಸ್ಥರಿಂದ ಒತ್ತಾಯ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹೊರವಲಯದಲ್ಲಿ ಬರುವ ರಾಷ್ಟ್ರೀಯ ಹೆದ್ದಾರಿ NH50 ಬೆಂಗಳೂರು ರಸ್ತೆ ಮಾರ್ಗವಾಗಿ ಹೋಗುವ ರಸ್ತೆಯ ಪಕ್ಕದಲ್ಲಿ ಇರುವಂತಹ ಕೂಡ್ಲಿಗಿಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕೂಡ್ಲಿಗಿಯಲ್ಲಿ ಇರುವುದರಿಂದ ಈ ಕಾಲೇಜಿನಲ್ಲಿ ಸರಿಸುಮಾರು 800 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಕಾಲೇಜಿನಲ್ಲಿದ್ದು ಕಾಲೇಜಿಗೆ ಬರುವಂತಹ ವಿದ್ಯಾರ್ಥಿಗಳು ಭಯದ ಭೀತಿಯಲ್ಲಿ ಬರುವಂತಹ ಪರಿಸ್ಥಿತಿ ಇದೆ ಎನ್ನುತ್ತಾರೆ ವಿದ್ಯಾರ್ಥಿಗಳು. ಕಾರಣ ಕಾಲೇಜಿಗೆ ಬರುವಂತಹ ಸಮಯದಲ್ಲಿ ಹಾಗೂ ಕಾಲೇಜ್ ಬಿಡುವ ಸಮಯದಲ್ಲಿ NH50 ರಸ್ತೆ ದಾಟುವ ಸಂದರ್ಭದಲ್ಲಿ ಅಪಘಾತ ಆಗುವಂತ ಭಯದ ಸಮಸ್ಯೆ ಕಾಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ಈ ಕಾಲೇಜಿಗೆ ಬೇರೆ ಬೇರೆ ಊರುಗಳಿಂದ ಮತ್ತು ಕೂಡ್ಲಿಗಿ ಪಟ್ಟಣದಿಂದ ಬರುವುದಕ್ಕೆ ಹಾಗೂ ಕಾಲೇಜಿನಿಂದ ಮನೆಗಳಿಗೆ ತೆರಳುವುದಕ್ಕೆ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆಯೂ ಸಹ ಇಲ್ಲ. ಈ ರಸ್ತೆಯಲ್ಲಿ ಕಾರ್, ಲಾರಿ, ಭಾರಿ ವಾಹನಗಳು ಅತಿ ವೇಗವಾಗಿ ಓಡಾಡುವ ರಸ್ತೆಯಾಗಿರುವುದಕ್ಕೆ ಹಾಗೆ ನಾವು ಮನೆಗಳಿಗೆ ತೆರಳಲು ಬಂದು ನಾವು ನಿಲ್ಲುವ ಈ ಸ್ಥಳದಲ್ಲಿಯೂ ಸಹ ಅಪಘಾತ ನಡೆದಿದೆ ಹಾಗೂ ಇದೇ ರಸ್ತೆಯಲ್ಲಿ ಮುಂದೇನೂ ಕೆಲ ದಿನಗಳ ಹಿಂದೆಯಷ್ಟೇ ಅಪಘಾತದಲ್ಲಿ ಸಂಭವಿಸಿದ 4 ಜನ ಸ್ಥಳದಲ್ಲಿ ಮೃತಪಟ್ಟಿರುತ್ತಾರೆ ಎಂದು ಭಯದಿಂದ ತಿಳಿಸಿರುತ್ತಾರೆ. ಆದ್ದರಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಪಕ್ಕದ ಮರಬನಹಳ್ಳಿ ಗ್ರಾಮಕ್ಕೆ ಹೋಗಲಿಕ್ಕೆ ಮೇಲ್ಸೇತುವೆಯ ದಾರಿ ವ್ಯವಸ್ಥೆ ಮಾಡುವಂತೆ ಒತ್ತಾಯ ಮಾಡುತ್ತಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಮರಬನಹಳ್ಳಿ ಗ್ರಾಮಸ್ಥರು ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಗೂ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿ ವರ್ಗದವರಿಗೆ ಮೇಲ್ಸೇತುವೆ ಮಾಡಲಿಕ್ಕೆ ಒತ್ತಾಯ ಮಾಡುತ್ತಿದ್ದು ಹಾಗೂ ಮುಂದೆಯಾಗುವ ಅಪಘಾತಗಳನ್ನು ತಪ್ಪಿಸಿ ಮರಬನಹಳ್ಳಿ ಮಂಜುನಾಥ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಕೇಳಿಕೊಳ್ಳುತ್ತಿದ್ದಾರೆ. ಈ ವಿಷಯವಾಗಿ ಮಾನ್ಯ ಕೂಡ್ಲಿಗಿ ಕ್ಷೇತ್ರದ ಶಾಸಕರು ಡಾಕ್ಟರ್ NT ಶ್ರೀನಿವಾಸ್ ಹಾಗೂ ಶಿಕ್ಷಣ ಪ್ರೇಮಿ ಕೂಡ್ಲಿಗಿ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರು ಆದ ಮಾನ್ಯರು ಸರ್ಕಾರದ ಗಮನ ಹರಿಸಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಈ ಮೇಲ್ಸೇತುವೆ ದಾರಿ ವ್ಯವಸ್ಥೆ ಮಾಡುವಂತೆ ತಾಲೂಕಿನ ಅನೇಕ ಸಂಘಟನೆಗಳ ಮುಖಂಡರುಗಳ ಬೇಡಿಕೆ ಹಾಗೂ ಪ್ರಜ್ಞಾವಂತರ ಒತ್ತಾಯವಾಗಿದೆ. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ರಾಷ್ಟ್ರೀಯ ಹೆದ್ದಾರಿಗೆ ಏನಾನ ಅಕಸ್ಮಾತ್ ಮಕ್ಕಳ ಮರಿ ರಾಷ್ಟ್ರೀಯ ಹೆದ್ದಾರಿಗೆ ಅಂಶ ಪವರ್ ಸಾಕ್ತಿಲ್ಲ ಗೊತ್ತಿಲ್ಲ. ಬಟ್ ಇದು ಮೇಲ್ಸೇತುವೆ ಕಾಲೇಜಿಗೋಸ್ಕರ ಮೇಲ್ಸೇತುವೆ ಮಾಡಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ರಿ. ಇಲ್ಲಿಂದ ಮರಬನಹಳ್ಳಿಯಿಂದ ಈ ಕೂಡ್ಲಿಗಿ ಈ ಮರಬನಹಳ್ಳಿ ಮುಖಾಂತರ ಒಂದು 20 ಹಳ್ಳಿ ಬರ್ತಾವೆ. ಇದು ಮುಟ್ತದೆ ಸರ್, ಜವ ತಾಲೂಕು ಮುಟ್ತದೆ ಈ ರೋಡ್. ಓಟ್ ಪ್ಲೇ ಮಾಡಿದ್ರೆ ದಯಮಾಡಿ ಎಲ್ಲ ಅನುಕೂಲ ಆಗತ್ತೆ ನೋಡ್ರಿ. ಇವು ಕಾಲೇಜ್ ಪಾಲಿಟೆಕ್ನಿಕ್ ಕಾಲೇಜ್ ಮಕ್ಕಳೆಲ್ಲ ತೊಂದರೆ ಆಗ್ತದ, ಪಬ್ಲಿಕ್ಗೆ ತೊಂದರೆ ಆಗ್ತದ. ದಯಮಾಡಿ ನೀವು ಮಾಡ್ಕೊಡ್ಬೇಕು ಸರ್. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಮಂಜಣ್ಣ ಅಂತೇಳಿ. ಹೌದಾ? ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಹೇಳ್ತಾರೆ. ಅನುಕೂಲ ಆಗೋ ರೀತಿಯಲ್ಲಿ ಮತ್ತು ಪಬ್ಲಿಕ್ಗೆ ರೈತರಿಗೆ ಹೌದು ಎತ್ತಿನ ಕಡೆ ಹೋಗ್ತಾ ಇರ್ತಾವ. ಎಷ್ಟೋ ಎತ್ತಿನ ಕಡೆ ಆಕ್ಸಿಡೆಂಟ್ ಆಗೈತೆ. ಮೊನ್ನೊಬ್ಬರಿಗೆ ಕಿರಿಕಂಡು ಇಲ್ಲೇ ಆಕ್ಸಿಡೆಂಟ್ ಆಗಿ 4 ಆಗೈತೆ ಸ್ಪಾಟ್ ಇಲ್ಲೇ. ಹಂಗಾಗಿ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗಮನಕ್ಕೆ ತಗೊಂಬಂದು ಮಾಡಿಸ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಡ್ರಿ. ಸರಿ, ಥ್ಯಾಂಕ್ ಯು ಅಣ್ಣ. ನಂತರ ಇಲ್ಲೊಂದು ಕಾಲೇಜ್ ಇದೆ. ಇಲ್ಲಿಂದ ಈಗ ರೋಡ್ ಕ್ರಾಸ್ ಮಾಡೋದಕ್ಕೆ ಭಾಳ ಸಮಸ್ಯೆ ಆಗ್ತೈತೆ ವಿದ್ಯಾರ್ಥಿಗಳಿಗೆ. ಇಲ್ಲಿ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಬರ್ಬೇಕಾರೆ ಗಾಡಿಗಳು ಭಾಳ ವೆಹಿಕಲ್ಸ್ ಫಾಸ್ಟ್ ಹೋಗ್ತಿರ್ತವೆ. ಈ NH4 ಇರೋದ್ರಿಂದ ಹಾಗಾಗಿ ತಾವೇನು ಮಾಡ್ಬೇಕು ಅಂದರೆ ಸರ್ಕಾರ ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ಅಲ್ಲಿಂದ ಮೇಲ್ಸೇತುವೆ ಇರ್ತದೆ ಆ ಕಡೆಗೆ ನಿಲ್ತಾರೆ. ಅದು ಬಂದ್ಬಿಟ್ಟು ಈ ಒಂದು ಮಾಡ್ಕೊಡೋಕ್ಕೆ ಸರ್ಕಾರಕ್ಕೆ ಈ ರೀತಿಯ ಒಂದು ಮನವಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಭಾಳ ಹೆಲ್ಪ್ ಆಗುತ್ತೆ ಒಂದು ಮಾಡಿಕೊಟ್ಟು. ಎಷ್ಟು ಗಂಡು ಮಕ್ಕಳು ಮೇಲ್ಸೇತುವೆ ಬೇಕೇ ಬೇಕು. ಅದರಲ್ಲಿಂದ ಇಲ್ಲೇನೇ ಆಕ್ಸಿಡೆಂಟ್ ಆಗೋ ಸಂಭವ ಆಗಿದ್ದಾನೆ, ನಡೆದಿದ್ದಾನೆ? 4 ಸ್ಪಾಟ್ ಆಗಿದ್ದಾವೆ. ಅದು ಸ್ಪಾಟ್ ಆಗಬಾರ್ದು. ಸರ್ಕಾರ ಮೇಲ್ಸೇತುವೆ ಮಾಡಿಕೊಟ್ರೆ ನಿಮಗೆ ರೋಡ್ ಕ್ರಾಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಶಕೀಲ್ ಸರ್. ಶಕೀಲ್, ಎಷ್ಟನೇ ಕ್ಲಾಸು? ನೀವೇನು ಓದ್ತಾ ಇದ್ದೀರಿ? ಸೆಕೆಂಡ್ ಸೆಮ್ ಡಿಪ್ಲೊಮಾ ಸೆಕೆಂಡ್ ಸೆಮ್. ನಿಮ್ಮ ಹೆಸರು? ಹೌದಾ? ಏನಾಗಬೇಕಿಲ್ಲಿ? ತುಂಬಾ ಪ್ರಾಬ್ಲಮ್ಸ್ ಇದೆ. ನಮ್ಮ ಕಾಲೇಜಿಂದ ಬಸ್ ಇಲ್ಲ, ಹೋಗೋಕ್ಕೆ ಬಸ್ ಇಲ್ಲ. ಅದಕ್ಕೆ ಮತ್ತು ರೋಡ್ ಕ್ರಾಸ್ ಮಾಡೋದಕ್ಕೆ ಏನೂ ಇಲ್ಲ ಸರ್. ತುಂಬಾ ಪ್ರಾಬ್ಲಮ್ಸ್ ಇದ್ದಾವೆ ಇಲ್ಲಿ. ಅಲ್ಲಿಂದ ಸ್ವಲ್ಪ ಮೇಲ್ಸೇತುವೆ ಸರ್ಕಾರ ಗಮನಕ್ಕೆ ತಂದರೆ, ಮೇಲ್ಸೇತುವೆ ತಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಸರ್. ಅದಕ್ಕಾಗಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸರ್ಕಾರದವ್ರು ಮಾಡಿಕೊಡ್ಬೇಕು. ಹೌದು ಸರ್. ಭಾಳ ಓವರ್ ಸ್ಪೀಡ್ ಬರ್ತಾವಲ್ಲ? ಬೇಕಾದ್ರೆ ವಿಡಿಯೋ ಮಾಡಿ ಕಾರ್ಗಳು ಸ್ಪೀಡ್ ಬರುತ್ತೆ ನೋಡಿ. ಬೇಕಾದ್ರೆ ನೀವೇ ಬೇಕಾದ್ರೆ ನಾವೇ ಒಂದು ವಿಡಿಯೋ ಮಾಡಿ ಕಳಿಸ್ತೀವಿ ಸರ್ಕಾರದವರಿಗೆ ಹೇಳಿ.
ತುಂಬಾನೇ ಪ್ರಾಬ್ಲಮ್ ಇದೆ. ಈಗೆಲ್ಲ ಮೋದಿ ಸಾಹೇಬ್ರ ಸ್ಕೀಮ್ ಇರೋದ್ರಿಂದ, ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇರೋದ್ರಿಂದ ಮೋದಿ ಸಾಹೇಬ್ರ ಇದಕ್ಕೆಲ್ಲ ಕಣ್ಣು ಹಾಕಿ ದಯಮಾಡಿ ಇದೊಂದು ಮಾಡಿಕೊಟ್ರೆ ಭಾಳ ಚೆನ್ನಾಗಿರ್ತದೆ ಸರ್. ಪಾಲಿಟೆಕ್ನಿಕ್ ಕಾಲೇಜ್ ಮತ್ತು ಲೇಡೀಸ್ ಕಾಲೇಜ್ ಬೇರೆ ಇಲ್ಲ ಆಗ್ತದೆ. ಮತ್ತು ಆಮೇಲೆ ಜಡ್ ಬಿ ಆಫೀಸ್ ಇಲ್ಲೇ ಬರ್ತದೆ, ಜಿಲ್ಲಾ ಪಂಚಾಯತ್ ಆಫೀಸ್. ಬಡವ್ರ ಬಗ್ಗೆ ಹೋಗ್ತಿರ್ತಾರೆ, ಚಕ್ರ ಎತ್ತನೆ ಗಾಡಿ ಹೋಗ್ತಾರೆ, ರೈತರು ಭಾಳ ರೈತರು. ಹಂಗಾಗಿ ಆಕ್ಸಿಡೆಂಟ್ ತಿಂಗಳಿಗೆ ಒಂದು ಆಗ್ತದೆ, ತಿಂಗಳ ಒಂದು ಆಕ್ಸಿಡೆಂಟ್ ಇಲ್ಲೊಂದು ಇಲ್ಲ ಆ ಕಡೆ. ಹಂಗಾಗಿ ದಯಮಾಡಿ ಮಾಡಿಕೊಟ್ರೆ